ಆಸೆ ಇದೆ, ಇವತ್ತು ಆಸೆ ಇದೆ, ನಾಳೆನೂ ಆಸೆ ಇದೆ, ನಾಳಿದ್ದು ಆಸೆ ಇದೆ. ನಮ್ಮಣ್ಣ ಒಂದಿನ CM ಆಗಬೇಕು ಅಂತಕ್ಕಂಥ ಆಸೆ ಇದೆ. ಕಾರಣ ಏನು ಅಂತ ಹೇಳಿದ್ರೆ ಅವರ ಪಕ್ಷಕ್ಕೆ ನಿಷ್ಠೆಯಾಗಿ ಕೆಲಸ ಮಾಡಿದ್ದಾರೆ. ಜನ ಕೂಡ ಸಾಕಷ್ಟು ಭಾಗಗಳಲ್ಲಿ ಜನ ಕೂಡ ವಿಶ್ವಾಸವನ್ನ ಇಟ್ಟು ಶಿವಕುಮಾರ್ ಒಂದು ಅವಕಾಶ ಆಗಲಿ ಅಂತ ಹೇಳಿ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವನ್ನ ಕೊಟ್ಟಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ನನಗೊಂದು ಆಸೆ ಇದೆ, ಅವ್ರು ಆಗ್ಬೇಕು ಅಂತ ಹೇಳಿ. ಈಗ ಸೀಟ್ ಖಾಲಿ ಇಲ್ಲ, ಏನ್ ಮಾಡೋದು? ಸೀಟ್ ಖಾಲಿ ಇಲ್ವಲ್ಲ. ನನಗದು ಈಗಲೇ ಹೇಳಲಿಕ್ಕೆ ನಾನು ಬಹಳ ಸಣ್ಣವನಿದ್ದೀನಿ. ಅದು ಪಕ್ಷದ ವರಿಷ್ಠರು ತೀರ್ಮಾನ ಮಾಡುವಂಥದ್ದು. ಏನು ಯಾತ್ತ ಯಾವಾಗ ಯಾರು ಮಾಡಬೇಕು ಏನ್ ಮಾಡಬೇಕು. ಈಗ ಸದ್ಯಕ್ಕೆ ನಮ್ಮ ನಾಯಕರಾಗಿ ಈ ರಾಜ್ಯದ ಮುಖ್ಯಮಂತ್ರಿ ಆಗಿ ಕಾಂಗ್ರೆಸ್ ಪಕ್ಷದಿಂದ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾರೆ. ಅದ್ರ ಬಗ್ಗೆ ಎರಡು ಮಾತಿಲ್ಲ. ಬೇರೆ ತರದ ಅರ್ಥದಲ್ಲಿ ಹೇಳ್ತಾ ಇದೆ. ಅಂದ್ರೆ ಅವರ ಒಳಜಗಳ ಏನಿತ್ತು, ಸಿಎಂ ಕುರ್ಚಿಗಾಗಿ ಕಾದಾಟ ಏನಿತ್ತು, ಇವತ್ತು ಬೀದಿಗೆ ಬಿದ್ದಿದೆ ಅನ್ನೋದನ್ನ ಹೇಳ್ತಿದೆ. ನೋಡ್ರಿ, ಬಿಜೆಪಿಯವರು ಏನೇ ಹೇಳಿಕೆ ಮಾಡಿದ್ರು ಅವ್ರಿಗೆ ಏನಿರ್ತಕ್ಕಂಥದ್ದು, ಅವರು ನಮ್ಮನ್ನ ಟೀಕೆ ಮಾಡೋದು ಒಂದೇ ಅವರ ಗುರಿ. ಇವರು ಅವರ ತತ್ವ ಸಿದ್ಧಾಂತಗಳನ್ನ ಗಾಳಿಗೆ ತೂರಿ ಬೇರೆಯವ್ರ ಬಗ್ಗೆ ಮಾತನಾಡುವಂತ ಅವಶ್ಯಕತೆ ಇಲ್ಲ. ಎಲ್ಲೋಯ್ತು ಅವರ 75 ವರ್ಷದ ಪಾಲಿಸಿ? ಯಾಕೆ ಅವ್ರ 75 ವರ್ಷದ ಪಾಲಿಸಿ ಬಗ್ಗೆ ಮಾತಾಡೋದಿಲ್ಲ? ಇವತ್ತು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ 75 ವರ್ಷದ ಪಾಲಿಸಿ ಬಗ್ಗೆ ಮಾತನಾಡಿ ಸಾಕಷ್ಟು ಚರ್ಚೆಗಳನ್ನ ರಾಜ್ಯದ ಜನರ ಮುಂದೆ ಇಟ್ರಲ್ಲ. ಯಾಕೆ 75 ವರ್ಷದ ಪಾಲಿಸಿ ಬಗ್ಗೆ ಇವತ್ತಿನವರೆಗೂ ಚಕಾರ ಎತ್ತಾ ಇಲ್ಲ? ರಾಜ್ಯದ ನಾಯಕರುಗಳಾಗ್ಲಿ ಬಿಜೆಪಿಯ ರಾಷ್ಟ್ರೀಯ ನಾಯಕರುಗಳಾಗ್ಲಿ ಯಾರು ಮಾತಾಡ್ತಾ ಇಲ್ವಲ್ಲ. ಅವರವರ ಅನುಕೂಲಕ್ಕೆ ತಕ್ಕಂತ ರಾಜಕಾರಣ ಮಾಡ್ತಕ್ಕಂಥದ್ದು, ಜೊತೆಗೆ ಅವರಿಗೆ ಬೇಕಾದಾಗ ಏನ್ ಬೇಕೋ ಮಾಡ್ತಕ್ಕಂಥದ್ದು, ಜನರನ್ನ ಕೆರಳಿಸ್ತಕ್ಕಂಥದ್ದು ಭಾರತೀಯ ಜನತಾ ಪಕ್ಷದವರ ಅಜೆಂಡಾ. ಜನರಿಗೆ ರಾಜ್ಯದ ಹಿತದೃಷ್ಟಿ ಆಗ್ಲಿ ರಾಷ್ಟ್ರದ ಹಿತದೃಷ್ಟಿ ಆಗ್ಲಿ ಇಲ್ಲದೆ ಇರ್ತಕ್ಕಂಥ ಒಂದು ಪಕ್ಷ. ಹಾಗಾಗಿ ನಾವು ಅವ್ರ ಬಗ್ಗೆ ಮಾತನಾಡುವಂಥದ್ರಲ್ಲಿ ಅರ್ಥ ಇಲ್ಲ. ಅವ್ರೇನ್ ಬೇಕೋ ಅವ್ರ ಅನುಕೂಲಕ್ಕೆ ಅವರು ಹೇಳ್ತಾ ಇರ್ತಾರೆ, ಅವ್ರು ಮಾಡ್ತಾ ಇರ್ತಾರೆ. ಯಾವ ತತ್ವ ಸಿದ್ಧಾಂತಗಳನ್ನ ಇಟ್ಕೊಂಡಿದ್ದಾರೆ ಅವರಲ್ಲಿ? ಯಾವ ತತ್ವ ಸಿದ್ಧಾಂತ ಇದೆ ಅವರಲ್ಲಿ? ಸೊ ನಮಗೆ ನಮ್ಮ ಪಕ್ಷ ಒಂದು ಮೊದಲಿಂದನೂ ಕೂಡ ಒಂದು ಗುರಿಯನ್ನ ಇಟ್ಕೊಂಡು, ಒಂದು ಉದ್ದೇಶಗಳನ್ನ ಇಟ್ಕೊಂಡು ರಾಜ್ಯದ ಜನ ಇವತ್ತು 136, 140 ಸ್ಥಾನಗಳನ್ನ ಕೊಟ್ಟಿದ್ದಾರೆ. ಸೊ ಅವರ ಹಿತ ಕಾಪಾಡಬೇಕು, ಅವರಿಗೆ ಕೊಟ್ಟ ಮಾತುಗಳನ್ನ ನಡೆಸ್ಕೋಬೇಕು, ಒಂದು ಉತ್ತಮವಾದಂತ ಆಡಳಿತವನ್ನ ಕೊಡಬೇಕು ಅಂತಕ್ಕಂಥದ್ದು ನನ್ನಂತ ಕಾರ್ಯಕರ್ತನ ಆಸೆ. ಅದನ್ನ ನೀವೇ ಊಹಿಸ್ಕೋಬೇಕು, ನಾನು ಹೇಳಕ್ ಆಗೋದಿಲ್ಲ. ಒಂದ್ ಕಡೆ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗಬೇಕು ಅಂತ ಬಹಿರಂಗ ಹೇಳಿದ್ರು, ಮಗದೊಂದು ಕಡೆ ಸಿದ್ದರಾಮಯ್ಯ ಮುಂದುವರಿಸಿದ್ರು. ಈ ಕಾರ್ಯಕರ್ತರಿಗೆ ಏನ್ ಸಂದೇಶ ಕೊಟ್ಟಂಗೆ ಆಗುತ್ತೆ ಪಾರ್ಟಿಯಿಂದ? ಈಗ ಕಾರ್ಯಕರ್ತರಿಗೆ ನಾನು ಅದನ್ನೇ ಹೇಳ್ತಾ ಇರೋದು. ಜನ ಕಾಂಗ್ರೆಸ್ ಪಕ್ಷಕ್ಕೆ ಬಿಜೆಪಿ ಸರಿ ಇಲ್ಲ ಅಂತೇಳಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಿದ್ದಾರೆ. ಕಾಂಗ್ರೆಸ್ ಪಕ್ಷದ ಶಾಸಕರಿರ್ಬೋದು, ಮಂತ್ರಿಗಳಿರ್ಬೋದು, ಮುಖ್ಯಮಂತ್ರಿಗಳಿರ್ಬೋದು, ನಾಯಕರುಗಳಿರ್ಬೋದು, ನಾವೆಲ್ಲರೂ ಕೂಡ ರಾಜ್ಯದ ಜನದ ಹಿತವನ್ನ ಗಮನದಲ್ಲಿಟ್ಕೊಂಡು ನಾವು ಕೆಲಸ ಮಾಡಬೇಕು. ಸೊ ನಾವು ಅದರ ದೃಷ್ಟಿಯಿಂದ, ಮುಂದೆ ಭವಿಷ್ಯದ ದೃಷ್ಟಿಯಿಂದ, ಮುಂದೆ ಕರ್ನಾಟಕದ ಜನರ ಹಿತದೃಷ್ಟಿಯಿಂದ, ಪಕ್ಷದ ಕಾರ್ಯಕರ್ತರ ಹಿತದೃಷ್ಟಿಯಿಂದ ನಮ್ಮ ಏನೇ ಆಸೆ ಆಕಾಂಕ್ಷೆಗಳು ನೋವುಗಳಿದ್ರೂ ಕೂಡ ನಾವು ಒಗ್ಗಟ್ಟಾಗಿ ಹೋಗ್ಬೇಕಾಗ್ತದೆ. ಆ ಕೆಲಸವನ್ನ ಮಾಡಬೇಕು. ಅದನ್ನು ಶಿವಕುಮಾರ್ ಅವರು ಸಹಮತ ವ್ಯಕ್ತಪಡಿಸಿದಾರಲ್ಲ, ನಿಮ್ಗೇನ್ ಅನುಮಾನ? ಡಿ.ಕೆ. ಶಿವಕುಮಾರ್ ಅವರು ಸಹಮತ ವ್ಯಕ್ತಪಡಿಸಿದಾರಲ್ವಾ? ಶಿವಕುಮಾರ್ ಅವರೇನಾರ ಅದಕ್ಕೆ ವ್ಯತಿರಿಕ್ತವಾದಂತ ಹೇಳಿಕೆಯನ್ನ ಕೊಟ್ಟಿದ್ದಾರಾ? ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು ಅವತ್ತು ಚೆನ್ನಾಗಿದ್ದಾರೆ, ಇವತ್ತು ಚೆನ್ನಾಗಿದ್ದಾರೆ, ನಾಳೆನೂ ಚೆನ್ನಾಗಿರ್ತಾರೆ. ಅವರು ನಮ್ಮ ಪಕ್ಷದ ನಾಯಕರು.